ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕರೆಕ್ಟ್. ನಿನ್ನೆ ಮಾಧ್ಯಮದಲ್ಲಿ ಬಂದ ಮೇಲೆ ನಾನು ಗಮನಿಸಿದೆ, ಅವರಿಗಾಗಲೇ ಸಸ್ಪೆಂಡ್ ಮಾಡಿದ್ದೀವಿ. ಬಟ್ ಇದು ಯಾರಿಗೂ ಕೂಡ ಗೌರವ ತರುವಂಥ ವಿಚಾರ ಅಲ್ಲ. ಇದು ವಿಶೇಷವಾಗಿ ಯಾರು ರಕ್ಷಣೆ ಮಾಡಬೇಕು ಅವರೇ ಭಕ್ಷಣೆ ಮಾಡಿದ್ರೆ ರಕ್ಷಕರೇ ಭಕ್ಷಕರಾದರೆ ಸರಿಯಲ್ಲ. ಅದನ್ನು ಈಗಾಗಲೇ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದೀವಿ. ಮತ್ತು ಮೇಲಧಿಕಾರಿಗಳು ಕೂಡ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಇದೆಯಾ ಅಂತ ಕೂಡ ಚೆಕ್ ಮಾಡೋಕ್ಕೆ ನಾನು ಹೇಳಿದ್ದೇನೆ. ಬಟ್ ಇದು ಒಂದು ಈ ವ್ಯವಸ್ಥೆಯಲ್ಲಿ ಏನು ಇದು ತುಕ್ಕು ಹಿಡಿದಿದೆ, ಇದನ್ನು ಸರಿಪಡಿಸ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನೋಡಿ ಬೇರ್ ಮಟ್ಟದಲ್ಲಿ ಎಲ್ಲ ಕಡೆ ಏನಾದರೂ ಒಂದು ಇದ್ದೇ ಇರ್ತದೆ. ಅದು ನಮ್ಮ ಸಮಾಜದಲ್ಲಿ ನಡೆದು ಬಂತದ ಬೆಳೆಸ್ದಿದ್ದಂಥ ಏನೋ ಒಂದು ಪ್ರವೃತ್ತಿ, ಹ್ಯಾಬಿಟ್ ಆಗಿಬಿಟ್ಟಿದೆ ಜನರಿಗೆ. ಆದರೆ ಯಾವಾಗ ನಾವು ಇದನ್ನು ಮೇಲ್ಗಡೆಯಿಂದ ಸರಿಪಡಿಸೋದು ಅಷ್ಟೇ ಅಲ್ಲ, ಬೇರೆ ಮಟ್ಟದಿಂದ ಸರಿಪಡಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗಲೇ ಸೂಚನೆಯನ್ನು ನೀಡಿದ್ದಾರೆ. ಯಾರ ನಾಗರಿಕರಿಗೆ ತೊಂದರೆ ಕೊಡ್ತಾರೆ, ದುಡ್ಡು ಕೇಳ್ತಾರೆ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅವ್ರ ಮೇಲೆ ನೇರವಾಗಿ ನಮಗೆ ಕಂಪ್ಲೇಂಟ್ ಮಾಡಿ ಅಂತಲೂ ಕೂಡ ಮುಖ್ಯಮಂತ್ರಿಗಳಿದ್ದಾರೆ. ಒಂದು ವ್ಯವಸ್ಥೆಯನ್ನು ರೂಪಿಸ್ತೀವಿ. ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು ಅಥವಾ ನಮ್ಮ ಅಧಿಕಾರಿಗಳು ಯಾರಾದರೂ ಇಂಥ ಅವ್ಯವಹಾರ ಮಾಡಿದ್ರೆ ಅಥವಾ ಜನರಿಗೆ ತೊಂದರೆ ಕೊಡೋದು ಮಾಡಿದ್ರೆ ಅಥವಾ ಏನು ಕರ್ತವ್ಯವನ್ನು ಮಾಡಬೇಕಾಗಿರೋದನ್ನಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಜನರು ನೇರವಾಗಿ ನಮ್ಗೆ ಕಂಪ್ಲೇಂಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಶೀಘ್ರದಲ್ಲೇ ನಾವು ಜಾರಿಗೊಳಿಸ್ತೀವಿ ನಮ್ಮ ಇಲಾಖೆಯಲ್ಲಿ. ಪೊಲಿಟಿಕಲಿ ಅಶೋಕ್ ಅವರು ಇವತ್ತು ಒಂದು ಎಕ್ಸ್ ಖಾತೆಯಲ್ಲಿ ಹಾಕಿರೋಂಥದ್ದು ಬೇಲಿನೇದು ಹೊಲ ಮೇಟಿದೆ, ಆ ಇಲಾಖೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ನಿಭಾಯಿಸ್ತಾ ಇದ್ದಾರೆ. ಆಮೇಲೆ ದೂರು ಕೊಡಿ ಅಂತ ಹೇಳುವಂಥ ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ ಯಾರಿಗೆ ದೂರು ಕೊಡಬೇಕು? ಈಗ ನೋಡಿ ಅಪ್ಪ, ನಾನು ಯಾವಾಗಲೂ ಹೊಣೆಗಾರಿಕೆ ಬಗ್ಗೆ ಮಾತಾಡ್ತೀನಿ, ಹೌದಾ? ನಾನು ಹೊಣೆಗಾರಿಕೆ ತೊಗೊಳಕ್ಕೆ ರೆಡಿ ಇದ್ದೀನಿ. ಅಂದರೆ ಅವ್ರು ಆಗಿರೋ ಸಂದರ್ಭದಲ್ಲಿ ಏನೇನಾಯಿತು ತಮ್ಗೆ ಗೊತ್ತಿದೆ. ಅಶೋಕ್ ಅವರು ಇರ್ಬೋದು ಅಥವಾ ಅರ್ಗ ಜ್ಞಾನೇಂದ್ರ ಅವರು ಇರ್ಬೋದು ಅಥವಾ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಏನೇನು ಹಗರಣಗಳಾಗಿದ್ದು ಅವರೇ ನೇರವಾಗಿ ಹೊಣೆಗಾರಿಕೆನಾ? ಅವರು ಹೋಮ್ ಮಿನಿಸ್ಟರ್ ಇದ್ದವರಲ್ವಾ? ಅವ್ರು ಹೋಮ್ ಮಿನಿಸ್ಟರ್ ಇದ್ದಾಗ ಎಲ್ಲ ಸ್ಟೇಷನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ರಾ? ಲಂಚ ಅನ್ನೋದು ಇರಲೇ ಇಲ್ವಾ? ಅಂದರೆ ಇವಾಗ ನನಗೆ ಬ್ಲೇಮ್ ಮಾಡ್ತಾ ಇದ್ರೆ ಅವಾಗಿನ ಬ್ಲೇಮ್ ನೀವು ತೊಗೊಳಕ್ಕೆ ರೆಡಿ ಇದ್ದೀರಾ? ನಾನು ಅಟ್ಲೀಸ್ಟ್ ಇಲ್ಲಿ ನಿಂತು ಮಾತನಾಡ್ತಾ ಇದ್ದೀನಿ. ಹೌದು, ನಮ್ಮ ಅಧಿಕಾರಿಗಳು ಮಾಡ್ತಾ ಇರೋದು ತಪ್ಪು, ಸರಿಯಲ್ಲ ಅಂತ ಸರಿಪಡಿಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ. ಒಂದು ಸ್ಟೇಟ್ಮೆಂಟ್ ತೋರಿಸ್ಬಿಡಿ ಅಶೋಕ್ ಅವ್ರದ್ದು. ಹಿಂಗೆ ಒಂದು ಸ್ಟೇಟ್ಮೆಂಟ್ ಎಲ್ಲಿ ಅವ್ರು ಜವಾಬ್ದಾರಿಯುತವಾಗಿ ಮಾತನಾಡಿದ್ದಾರೆ? ಈಗ ವಿರೋಧ ಪಕ್ಷದಲ್ಲಿದ್ದಾರೆ. ಈಗ ಅವರ MLA ಲಂಚ ತೊಗೊಂಡಿದ್ರಲ್ಲಪ್ಪ, ಏನು ಅದ್ರ ಬಗ್ಗೆ ಹೊಣೆಗಾರಿಕೆ ತೊಗೊಂಡ್ರೆ ಇವ್ರು ವಿರೋಧ ಪಕ್ಷದವ್ರಿ? ಟ್ರ್ಯಾಪ್ ಆದ್ರೆ ಲೋಕಾಯುಕ್ತದಲ್ಲಿ ನಮ್ಮ ಶಿರಟ್ಟಿ MLA ಅವರಲ್ಲ ಅವರು. ಅದಕ್ಕೆ ಯಾರು ಜವಾಬ್ದಾರಿ? ಈಗ DK ಶಿವಕುಮಾರ್ ಅವ್ರ ಬಗ್ಗೆ ಇರ್ಬೋದು, ನಮ್ಮ ಬಗ್ಗೆ ಇರ್ಬೋದು ಮಾತನಾಡ್ತಾ ಇದ್ರೆ ಅವ್ರ MLAನೇ ಟ್ರ್ಯಾಪ್ ಆದ್ರಲ್ಲ, ಅದಕ್ಕೇನು ಹೇಳ್ತಾರೆ? ಅದ್ರ ಬಗ್ಗೆನೂ ಎಕ್ಸ್ನಲ್ಲಿ ಹಾಕ್ಕೊಳ್ಳಿ. ನಮ್ಮ MLAಗೆ ಹಿಂಗೆ ಟ್ರ್ಯಾಪ್ ಆಗಿದ್ದಾರೆ, ಭಾಳ ಮುಜುಗರ ಬಂದಿದೆ ನಮಗೆ, ನಾವು ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೇನ್ರಿ ಅವರು? ನಾನು ಬೇರೆಯವ್ರ ಹತ್ರ ಅಕೌಂಟಬಿಲಿಟಿ ಕೇಳ್ತಾ ಇದ್ರೆ ನಾನು ಅಕೌಂಟಬಲ್ ಇದ್ದೀನಿ. ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅಕೌಂಟಬಿಲಿಟಿ ಫ್ರಮ್ ಮೀ, ಶೋ ಮಿ ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಸ್ಟ್. ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡೋಕ್ಕಲ್ಲ ಇರೋದು ವಿರೋಧ ಪಕ್ಷದ ನಾಯಕರವರು. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಗ್ಯಾರಂಟಿಗಳು ಏನು ದುಡ್ಡಿಲ್ಲ ಅಂದ್ರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡಿ, ಇಟ್ ಇಸ್ ಮೈ ಪ್ರಯಾರಿಟಿ. ಅರೆ ಗ್ಯಾರಂಟಿಗಳು ಕೊಡೋದು ನಾವು ಕೇಳಿದೀವೇನ್ರಿ? ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಾವು ರಾಜ್ಯ ಸರ್ಕಾರ ಹತ್ರ ನಾವೇನು ಕೈ ಚಾಚಿದೀವಾ? ಕೇಂದ್ರ ಸರ್ಕಾರ ಹತ್ರ ನಾವು ಗ್ಯಾರಂಟಿಗಳನ್ನು ನಡೆಸಲಿಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಯಾವತ್ತಾನ ನಾವು ಮನವಿ ಮಾಡ್ಕೊಂಡಿದ್ದೀವಾ? ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಮ್ಮ ಪಾಲನ್ನು ಕೊಡಿ ಅಂತ ಕೇಳ್ತಾ ಇರೋದು. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ನಮಗೆ ಫಲ ಕೊಡಿ ಅಂತ ಇರೋದು. ನಮ್ಮ ಶ್ರಮಕ್ಕೆ ಬೆಲೆ ಕಟ್ಟಿ ಅಂತ ಇರೋದು ಹೊರತು ನಾವು ಗ್ಯಾರಂಟಿಗೆ ದುಡ್ಡು ಕೇಳ್ತಾ ಇಲ್ಲ. ಮತ್ತು ನೀವು ಇಷ್ಟೆಲ್ಲ ಹೇಳ್ತಾ ಇರೋರು ಆಂಧ್ರ ಪ್ರದೇಶಿಗೆ ಯಾಕೆ ಹೇಳ್ತಾ ಇಲ್ಲ? 10-15 ಲಕ್ಷ ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇರೋದು, ಕೊಡಬೇಕಾಗಿರೋದು. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆನ್ ನಿಲ್ಲಿಸ್ಬಿಡಿ, ಯಾರು ಬೇಡ ಅಂದಿದ್ದಾರೆ? ಗುಜರಾತ್ನಲ್ಲಿ ಕೊಡ್ತಾ ಇದ್ದೀರಾ, ಮಧ್ಯಪ್ರದೇಶದಲ್ಲಿ ಕೊಡ್ತಾ ಇದ್ದೀರಲ್ಲ, ಅವೆಲ್ಲ ನಿಲ್ಲಿಸಿ. UPನಲ್ಲಿ ಎಷ್ಟು ಸಬ್ಸಿಡಿ, ಎಷ್ಟು ಫ್ರೀ ಬೀಸ್ ಕೊಡ್ತಾ ಇದ್ದೀರಾ? ನೀವು ಕೊಟ್ಟರೆ ಮಾಸ್ಟರ್ ಸ್ಟ್ರೋಕು, ನಾವು ಕೊಟ್ಟರೆ ತೊಂದರೆನಾ ನಿಮಗೆ? ಆಮೇಲೆ ಗ್ಯಾರಂಟಿಗೋಸ್ಕರ ಯಾವತ್ತು ನಾವು ಕೈ ಚಾಚಿದ್ದೀವಪ್ಪ? ಕೇಂದ್ರ ಸರ್ಕಾರದಿಂದ ಏನು ನಮ್ಗೆ ಬರಬೇಕಾಗಿರೋದು ಅದು ನ್ಯಾಯಯುತವಾಗಿ ಕೊಟ್ಟರೆ ಸಾಕಾಗಿದೆ ನಮಗೆ. ಎಲ್ಲಿ ಕೊಡ್ತಾ ಇದ್ದಾರೆ? ಎಲ್ಲಿ ಕೊಡ್ತಾ ಇದ್ದಾರೆ ಸ್ವಾಮಿ? ನಾವು 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ಅಷ್ಟೇ ವಾಪಸ್ ಬರ್ತಾ ಇರೋದು.
ಯು ಪಿಗೆ 300 ರೂಪಾಯಿ ಹೋಗ್ತಾ ಇದೆ, ಮಧ್ಯಪ್ರದೇಶಿಗೆ 300 ರೂಪಾಯಿ ಹೋಗ್ತಾ ಇದೆ. ಅವ್ರಿಗೆ ಕೊಡಬೇಡಿ ಅಂತ ಇಲ್ಲ, ನಮ್ದೇನು 13 ರೂಪಾಯಿ ಇದೆ, ಒಂದು ಮಾಡಿ 30 ರೂಪಾಯಿ ಮಾಡಿ. ಅದರಿಂದ ನಾವೇನು ಮಾಡ್ತೀವಿ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿಸ್ತೀವಿ, ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಿದೆ ಅಂದರೆ ಅದು ನಾವೇ ಕಾರಣ ಅಲ್ಲ, ಕನ್ನಡಿಗರೇ ಕಾರಣ ಅಲ್ಲ. ಯು ಪಿ ಮತ್ತು ಮಧ್ಯಪ್ರದೇಶದಿಂದ ಏನು ಬರ್ತಾ ಇದೆ ಅಪ್ಪ ಹೇಳಿ ತೋರಿಸ್ಬಿಡಿ ನನಗೆ. ಗ್ಯಾರಂಟಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಒಂದಷ್ಟು ನೀವು ಕೂಡ ಹಿರಿಯರಿದ್ದೀರಿ, ಗೊಂದಲಗಳಿಗೆ ತೆರೆ ಬೀಳುತ್ತಾ ಅಂತೇಳಿ. ಯಾಕೆಂದರೆ ನೋಡಿ, ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. ನಂಬರ್ 1 ವೆರಿ ಕ್ಲಿಯರ್, ಗ್ಯಾರಂಟೀಸ್ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಎರಡನೇ ವಿಚಾರ ಏನಂದರೆ, ಅರ್ಹ ಫಲಾನುಭವಿಗಳಿಗೆ ಹೋಗಬೇಕು, ಪರಿಷ್ಕರಣೆ ಆಗಬೇಕು ಅಂತ ಅಷ್ಟೇ. ನೀವೇ ಎಷ್ಟು ಸರಿ ಹೇಳಿದ್ದೀರಾ ನಮಗೆ, ಮಾಧ್ಯಮ ಸ್ನೇಹಿತರು, ಸರ್ ಬೇರೆ ಯಾರಿಗೂ ಹೋಗ್ತಾ ಇದೆ, ಸತ್ತವರಿಗೆ ಹೋಗ್ತಾ ಇದೆ, ಬೋಗಸ್ ಖಾತೆಗಳಿಗೆ ಹೋಗ್ತಾ ಇದೆ, ಅದು ಪರಿಷ್ಕರಣೆ ಮಾಡಬೇಕಲ್ವಾ? ಆಫ್ಟರ್ ಆಲ್ ಇದು ಯಾರು ದುಡ್ಡು? ಜನರ ದುಡ್ಡು. ಜನರ ದುಡ್ಡು ಜನರಿಗೆ ಕರೆಕ್ಟಾಗಿ ಮುಟ್ಟಿಸೋದು ತಪ್ಪ? ಆಮೇಲೆ BJP ಅವ್ರಿಗೆ ಏನಕ್ಕೆ ಆತಂಕ? ಅವರೇ ತಾನೇ ಗ್ಯಾರಂಟಿ ವಿರುದ್ಧ ಇದ್ದಿದ್ದು. ಈ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇದ್ರೆ ಅವ್ರಿಗೇನು ಸಮಸ್ಯೆ ಆಗ್ತಾ ಇದೆ? ಹಾಂ, ಮಾಡ್ತೀವಿ. ಈಗ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಈಗ ಒಂದು ಮೆಥಡ್ ಇರಬೇಕಲ್ಲ ಸರ್. ಯಾರು ಬದುಕಿದ್ದಾರೆ, ಯಾರು ಸತ್ತಿದ್ದಾರೆ, ಯಾರು ಟ್ಯಾಕ್ಸ್ ಕಟ್ಟಿದ್ದಾರೆ, ಒಂದು ಮೆಥಡ್ ಇರಬೇಕಲ್ಲ. ನೀವು ಅರ್ಜಿಗಳು ಹಾಕಿದಾಗ ನಮಗೆ ಪರಿಶೀಲನೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಬ್ಲ್ಯಾಂಕೆಟಾಗಿ ಕೊಡ್ಬೋದು. ಇಲ್ಲಿವರೆಗೂ ಯಾರಾದರೂ ಹೇಳಿದಾರ ನಮ್ಗೆ ಸಿಗ್ತಾ ಇಲ್ಲ ಅಂತ, ಕಟ್ಟಾಗಿದೆ ಅಂತ ಹೇಳಿಲ್ಲ ಅಲ್ವಾ? ಈ ಅಭಿಯಾನ ಪ್ರಾರಂಭನೇ ಮಾಡಿಲ್ಲ ನಾವಿನ್ನ. ಅದಕ್ಕೆ BJP ಅವ್ರು ಯಾಕೆ ಆತಂಕ ಪಡ್ತಾ ಇದ್ದಾರೆ? ನಿಮ್ಗೆ ಗ್ಯಾರಂಟಿಗಳು ಇಷ್ಟ ಇಲ್ಲ ಅಲ್ಲ, ಫಸ್ಟ್ ನಿಮ್ಮ ಕಾರ್ಯಕರ್ತರಿಗೆ ಹೇಳ್ರಪ್ಪ ಇದನ್ನು ಬಿಡಲಿಕ್ಕೆ, ನಮ್ಗೆ ಬೇಡ, ಸರ್ಕಾರದ ದುಡ್ಡು ಬೇಡ ನಮಗೆ ಅಂತ ಹೇಳಿ. ಅದು ಒಂದು ಅಭಿಯಾನ ನಡೆಸಿದ್ರಲ್ಲ ಮೋದಿಯವರು, ಗಿವ್ ಅಪ್ ಅಂತ, ಸಿಲಿಂಡರ್ಗಳು LPG ಬಿಟ್ಕೊಡಿ ಅಂತ ಮಾಡಿ, ಗ್ಯಾರಂಟಿಗಳನ್ನು ಗಿವ್ ಅಪ್ ಮಾಡಿ, ನೀವು ಅಭಿಯಾನ ಮಾಡಿ. BJP ಅವರು, ನಾವು ಯಾರು ನಮ್ಮ ದೇಹದಿಂದ ಕೊಡ್ತಾ ಇಲ್ಲ. ಜನರ ದುಡ್ಡು ಜನರ ತಲುಪಿಸಿದ್ರೆ ಒಂದು ಆರ್ಥಿಕ ಸ್ಥಿರತೆ ಇರುತ್ತೆ ಕುಟುಂಬಕ್ಕೆ ಅಂತ ಮಾಡ್ತಾ ಇರೋ ಯೋಜನೆ. ನಿಮ್ಗೆ ಇಷ್ಟ ಅಲ್ಲ ಆದರೆ ನೀವು ತಗೋಬೇಡಿ, ತಗೊಳೋರು ತಗೋತಾರೆ. ಯಾರಿಗೆ BJP ಅವ್ರಿಗೆ ಬಹಿರಂಗ ಮಾಡ್ಬೇಕಂತ ಅವ್ರ ಮಾತು ಕೇಳ್ಕೊಂಡು ನಾವು ಸರ್ಕಾರ ನಡ್ಸೋಕ್ಕಾಗತ್ತಾ? ಸ್ವಲ್ಪ ಸಾಮಾನ್ಯ ಪ್ರಜ್ಞಾನ ಇದೆಯಾ ಅವರಿಗೆ? SIT ವಿಚಾರಣೆ ಅದು ಇವತ್ತು ಕೋರ್ಟಲ್ಲಿದೆ, ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಕೋರ್ಟ್ ಅವ್ರು ಏನು ಹೇಳ್ತಾರೆ, ವಿ ವಿಲ್ ಡೂ ಇಟ್. BJP ಅವ್ರು ಹೇಳ್ದಂಗೆ ನಡ್ಕೊಳಕ್ಕಾಗಲ್ಲ ಅಪ್ಪ, ದಯವಿಟ್ಟು ಕ್ಷಮಿಸ್ಬೇಕು. ಕಾನೂನು ಅನ್ನೋದಿದೆ. ನೇಪಾಳಿಂದ ಇರ್ಬೋದು, ಬಾಂಗ್ಲಾದೇಶಿಂದ ಇರ್ಬೋದು, ಹೆಂಗೆ ಸರ್ ಬರ್ತಾ ಇದ್ದಾರೆ ಬೆಂಗಳೂರು? ನಮ್ದು ಆರ್ ವಿ ಶೇರಿಂಗ್ ಎನಿ ಇಂಟರ್ನ್ಯಾಷನಲ್ ಬಾರ್ಡರ್? ನಮ್ಮದು ಬಾಂಗ್ಲಾದೇಶ ಜೊತೆ ಏನು ನೆಂಟಿದೆಯಾ? ಹೆಂಗೆ ಬರ್ತಾ ಇರೋದು? BJP ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ, ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ನೀವು ನನ್ನ ಮೇಲೆ ಹೇಳ್ತಾ ಇಲ್ಲ, ಅವರು ಅಮಿತ್ ಶಾ ಅವ್ರ ಮೇಲೆ ಹೇಳ್ತಾ ಇರೋದು. ಅವರು ಅಸಮರ್ಥ ಗೃಹ ಸಚಿವರು ಅಂತ ಅವ್ರು ಹೇಳ್ತಾ ಇರೋದು. ವಲಸಿಗರು ಹೆಂಗ್ರಿ ಬರ್ತಾ ಇದ್ದಾರೆ ಬಾಂಗ್ಲಾದೇಶಿಂದ ಬೆಂಗಳೂರು ತನಕ? ಡು ಐ ಶೇರ್ ಅ ಬಾರ್ಡರ್? ಬಾಂಗ್ಲಾ ಗಡಿ ಕಾಯ್ದು ನಂದ ಜವಾಬ್ದಾರಿ. ಮಣಿಪುರ್ನಲ್ಲಿ ಯಾರು ಸರ್ಕಾರ? ವೆಸ್ಟ್ ಬೆಂಗಾಲ್ನಲ್ಲಿ ಯಾರು ಸರ್ಕಾರ? ಮಧ್ಯಪ್ರದೇಶನಲ್ಲಿ ಯಾರು ಸರ್ಕಾರ? ಆಂಧ್ರದಲ್ಲಿ ಯಾರು ಸರ್ಕಾರ? ನಾವೇ ಮಾಡಿದ್ದೀವಲ್ಲ, 300 ಜನ ಬಾಂಗ್ಲಾದೇಶಿಗಳಿಗೆ ವಾಪಸ್ ಕರ್ಕೊಂಡಿದ್ದೆ. ಸ್ವಲ್ಪ ಟೈಮ್ ಕೊಡಿ ಸರ್. BJP ಅವ್ರದ್ದೇ ನೆಂಟಿರೋದು ಇವ್ರಿಗೆಲ್ಲರಿಗೂ. BJP ಅವರೇ ಇವತ್ತು ಅವ್ರಿಗೆ ಕರ್ಕೊಂಡು ಬರೋದು. ಸರ್, ಈ ಬಿಡದಿ ಟೌನ್ ವಿಚಾರವಾಗಿ ರಾಹುಲ್ ಗಾಂಧಿ ಅವ್ರಿಗೆ ಪತ್ರ ಬರ್ತಾರೆ ವಿಜೇಂದ್ರ ಅವರು. ಬರೀಲಿ, ಅದಕ್ಕೇನಂತೆ? ಯೋಜನೆ ಕೈ ಬಿಡಬೇಕು ಮತ್ತು ಫಸ್ಟು ಅಂದರೆ JDS ಅವ್ರದ್ದು ಕೈ ಬಿಟ್ಬಿಡ್ಲಿ. ಅವರೇ ತಾನೇ ಸೃಷ್ಟಿ ಮಾಡಿದ್ದು. ಬಿಡದಿ ಟೌನ್ಶಿಪ್ಪು ಯಾರ ಕಾಲದಲ್ಲಿ? ಸ್ವಲ್ಪ ದಾಖಲೆಗಳನ್ನು ನೋಡಿಬಿಡಿ. ಯಾರ್ದಿದ್ದು ಬ್ರೇನ್ ಚೈಲ್ಡು? ಯಾರು ಇದನ್ನು ಆಗಬೇಕು ಅಂತ ಬಯಸಿದ್ದು? ಕುಮಾರಸ್ವಾಮಿ ಅವಾಗ ಕಾಂಗ್ರೆಸ್ ವಿರೋಧ ಮಾಡಿತ್ತು, ಇವಾಗ ಯಾಕೆ ಇದು ಮಾಡ್ತಾ ಇದ್ದಾರೆ? ಅವಾಗ ಅವರು ಪ್ರಸ್ತಾಪ ಮಾಡಿದ್ರಲ್ಲ, ಇವಾಗ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಇಲ್ಲ, ದಯವಿಟ್ಟು ಕ್ಷಮಿಸಬೇಕು. ನೀವು ದಾಖಲೆಗಳು ನೋಡಿ. 7,500 ಅಂದಾಜು ಏಕರ್ನಲ್ಲಿ ಬರೀ 1,500 ಜನ ಕೊಡಬೇಕಾಗಿದೆ ಅಷ್ಟೇ. ಆಮೇಲೆ ಯಾರೂ ದಬ್ಬಾಳಿಕೆ ಮಾಡ್ತಾ ಇಲ್ಲ ಅಲ್ಲ. ಈಗ ಚನ್ನರಾಯಪಟ್ಟಣ ವಿಷಯ ತಗೊಳ್ಳಿ, ನಮ್ಮ ದೇವನಹಳ್ಳಿನಲ್ಲಿ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡಿದ್ವಿ. ಯಾರಿಗೆ ಇಷ್ಟ ಆಯಿತು ಅವ್ರು ಕೊಡ್ಬೋದಾಗಿತ್ತು. ಇವಾಗ ಆಲ್ಮೋಸ್ಟ್ ಬಹುತೇಕ ಜನ ಬಂದಿದ್ದಾರೆ. ಯಾರು ಕೂಡ ರೈತರ ಜಮೀನನ್ನು ಕಸ್ಕೊಳೋ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ಇಚ್ಛಾಶಕ್ತಿ ಇದ್ರೆ ಕೊಡ್ತಾರೆ, ಇರ್ಲಿಲ್ಲ ಅಂದ್ರೆ ಬಿಡ್ತಾರೆ. ಆ್ಯಂಡ್ ಒಂದು ನಿಮಿಷ ಸರ್, ಏನೇ ಇದ್ರು ಕಾನೂನು ಮೀರಿ ನಾವು ಮಾಡೋಕ್ಕಾಗಲ್ಲ.
ಆಸ್ ಅ ಗೌರ್ಮೆಂಟ್ ಕ್ಯಾನ್ ಐ ಡೂ ಎನಿಥಿಂಗ್? ಇದೇನು ಚೈನಾನಾ? ನಮಗೆ ಇದು ಯಾವುದೋ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ನೀವು ಬುಲ್ಡೋಸರ್ ತೋರಿಸ್ಕೊಂಡು ಹೋಗೋದು. ದೆಹಲಿ ಭೇಟಿ ಏನಾದ್ರು ಮಾಡ್ತೀರಾ? ದೆಹಲಿಗೆ ಹೋಗ್ತಾ ಇದ್ದೀನಿ ಈಗ. ಆದರೆ ನಾ ಇಲಾಖೆ ಕೆಲಸಕ್ಕೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಇಲಾಖೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಎರಡನೇ ಖಾತೆ ವಿಸ್ತರಣೆ ಸರ್. ಇಲ್ಲ ಸರ್, ಅದು ನನ್ನ ಜವಾಬ್ದಾರಿ ಅಲ್ಲ ಸರ್, ಅದು ಮಾನ್ಯ ಮುಖ್ಯಮಂತ್ರಿಗಳು ನಾನು ಕೃಷ್ಣ ಬೈರೇಗೌಡರು ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಸುದೀರ್ಘವಾಗಿ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ. ನನಗೆ ಯಾಕೆ ಕೇಳ್ತಾ ಇದ್ದೀರಾ? ಓಪನ್ ಆಗ್ತಿದೆ, ಯುದ್ಧದ ಪರಿಸ್ಥಿತಿ ನಿಲ್ತಾ ಇದೆ, ನೋಡಿ, ಇಳಿಕೆ ಆಗುವಂತ ಚಾನ್ಸಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲೇಬೇಕು ಅವರು. ಈಗ ದರ ಜಾಸ್ತಿ ಮಾಡಿದ್ದು ಯುದ್ಧ ಇದೆ ಅಂತಲ್ಲ, ಈಗ ಯುದ್ಧ ಇಲ್ಲ ಅಲ್ಲ, ಅದನ್ನ ಆ ಲಾಭವನ್ನು ಶ್ರೀಸಾಮಾನ್ಯನಿಗೆ ಕೊಡಬೇಕು. ಹೋಗಿ ಬರೀ ಕಂಪನಿಗಳಿಗಲ್ಲ, ಬರೀ ಪ್ರೈವೇಟ್ ಕಂಪನಿಗಳಿಗೆ ಲಾಭ ಮಾಡೋದಷ್ಟೇ ಅಲ್ಲ, ಶ್ರೀಸಾಮಾನ್ಯನಿಗೆ ಏನಿವತ್ತು ಆರ್ಥಿಕ ಹೊರೆ ಆಗಿದೆ ಅದನ್ನು ಕೂಡ ಅವರು ನಿವಾರಣೆ ಮಾಡಬೇಕಾಗ್ತದೆ. ಈಗ ಬೇಕಾದರೆ ಒಂದಿನ 2 ದಿನ ಹೋಗಲಿ, ಅದಾದಮೇಲೆ ಇವರು ಬೆಲೆ ಏರಿಕೆಯನ್ನು ಇಳಿಸ್ಬೇಕಾಗತ್ತೆ. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.